ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅತಿಯಾಗಿ ನಂಬಿದ್ರೆ ನಂಬಿಕೆಗೆ ಪದೇ ಪದೇ ಪೆಟ್ಟು ಬೀಳ್ತದೆ. ಅತಿಯಾಗಿ ಹಚ್ಚಿಕೊಂಡರೆ ಮನಸ್ಸಿಗೆ ಮತ್ತೆ ಮತ್ತೆ ಮೋಸ ಆಗ್ತದೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಎಂದು ಎಲ್ಲರಿಗೂ ಗೊತ್ತಾಗ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಎಂದು ನಿನಗೆ ಗೊತ್ತಾಗ್ತದೆ. ಹಣವು ಜನರನ್ನು ಒಂದು ಮಾಡುವುದಕ್ಕಿಂತ ಹೆಚ್ಚಾಗಿ ಜನರನ್ನು ದೂರ ಮಾಡ್ತದೆ. ಅಂತರಂಗ ಶುದ್ಧವಿಲ್ಲದ ಮೇಲೆ ಯಾವ ಬ್ರಾಂಡ್ ಬಟ್ಟೆ ತೊಟ್ಟರೇನು ಫಲ? ಜೀವನದಲ್ಲಿ ಯಾವುದನ್ನು ಸ್ವೀಕರಿಸಬೇಕು ಎಂಬ ಜ್ಞಾನವೇ ಬದುಕನ್ನು ಅರಿಯುವ ಮೊದಲ ಹೆಜ್ಜೆ. ಕೆಲವರು ನಮಗೆ ಅವರ ಫೋನಿನಲ್ಲಿ ಮಾತ್ರ ಜಾಗ ಕೊಟ್ಟಿರ್ತಾರೆ, ಆದ್ರೆ ಅವರ ಮನಸ್ಸಿನಲ್ಲಿ ಅಲ್ಲ. ಅಪ್ಪ ಗಳಿಸಿಟ್ಟಿದ್ದು ಯಾವಾಗಲೂ ಬೆಳೆಯುತ್ತಲೇ ಇರಬೇಕು. ಅದು ಸಂಪತ್ತಾಗಲಿ ಅಥವಾ ಗೌರವವಾಗಲಿ. ಒತ್ತಾಯದಿಂದ ಒಬ್ಬರ ಜೀವನದಲ್ಲಿ ಇರುವುದಕ್ಕಿಂತ ಅವರ ಸಂತೋಷಕ್ಕಾಗಿ ಅವರಿಂದ ದೂರ ಇರೋದೇ ಒಳ್ಳೇದಲ್ವಾ? ಚಲಾವಣೆಯಲ್ಲಿದ್ರೆ ಮಾತ್ರ ನೋಟಿಗೂ ಬೆಲೆ, ಸಂಪಾದನೆ ಮಾಡಿದ್ರೆ ಮಾತ್ರ ಮನುಷ್ಯನಿಗೆ ಬೆಲೆ. ಸಂಬಂಧಗಳು ಸಂಪತ್ತಾಗಿ ಬೆಳಿಬೇಕು, ಸಂಪತ್ತನ್ನು ನೋಡಿ ಸಂಬಂಧಗಳು ಬೆಳಿಬಾರ್ದು. ಮುಖದ ಭಾವನೆಯನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಮನದೊಳಗಿನ ಖಿನ್ನತೆಯನ್ನು ಕೇವಲ ಆತ್ಮೀಯರಿಗೆ ಮಾತ್ರ ಗುರುತಿಸಲು ಸಾಧ್ಯ. ಒಬ್ಬ ವ್ಯಕ್ತಿ ಎಲ್ಲರ ಹತ್ತಿರನೂ ಒಳ್ಳೆಯವನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಎಲ್ಲರ ಹತ್ತಿರ ಒಳ್ಳೆಯವನಾಗಿದ್ರೆ ಅವನು ಶಕುನಿನೇ ಆಗಿರಬೇಕು. ನಿಮ್ಮ ಭವಿಷ್ಯ ಬದಲಾಗಬೇಕಾದ್ರೆ ಮೊದಲು ನಿಮ್ಮ ಹವ್ಯಾಸಗಳನ್ನು ಬದಲಿಸಿಕೊಳ್ಳಿ. ತಪ್ಪುಗಳು ನಿಮಿಷದಲ್ಲಿ ನಡೆಯುತ್ತದೆ, ಆದರೆ ಅದರ ಪರಿಣಾಮಗಳು ವರ್ಷಗಟ್ಟಲೆ ಕಾಡ್ತವೆ. ಆದ್ದರಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.